ಏನೋ ಮುಳುಗು ಸೇತುವೆ ಅಂತಲೇ ಖ್ಯಾತಿಯನ್ನ ಪಡೆದಿರುವ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಹೆಬ್ಬಾಳ ಸೇತುವೆಯಲ್ಲಿ ಇದೀಗ ಭದ್ರಾ ನದಿಯ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಸೇತುವೆಯಿಂದ 4-5 ಅಡಿಯಷ್ಟು ಕೆಳಭಾಗದಲ್ಲಿ ನೀರು ಹರಿತಾ ಇದ್ದು ಸದ್ಯಕ್ಕೆ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಭದ್ರೆಯ ಅಬ್ಬರಕ್ಕೆ ಸೇತುವೆಯ ತಡೆಗೋಡೆಗೆ ಹಾಕಿದ್ದಂತಹ ಕಾಂಕ್ರೀಟ್ ಪಿಲ್ಲರ್ ಮುರಿದು ಭದ್ರಾ ನದಿಯಲ್ಲಿ ತೇಲಿ ಹೋಗಿದೆ. ಇದರ ಮಧ್ಯ ಕೆಲ ಸ್ಥಳೀಯರು ಹಾಗೂ ಪ್ರವಾಸಿಗರು ಸೇತುವೆ ಮೇಲೆ ಓಡಾಡುವ ಹುಚ್ಚು ಸಾಹಸಕ್ಕೂ ಕೈ ಹಾಕ್ತಾ ಇದ್ದಾರೆ. ಈಗ ಈ ಸೇತುವೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಒಂದು ವಾಕ್ತೃ ಕೊಟ್ಟಿದ್ದಾರೆ, ನೋಡೋಣ. ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕಳಸ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹೆಬ್ಬಾಳೆ ಸೇತುವೆ 16 ಬಾರಿ ಮುಳುಗಡೆಯಾಗಿತ್ತು. ಆದರೆ ನಿನ್ನೆ ಮಧ್ಯಾಹ್ನದಿಂದ ಮಳೆ ಪ್ರಮಾಣ ಬಹುತೇಕ ಕಡಿಮೆಯಾಗಿರೋದ್ರಿಂದ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗೋದಿದ್ರು ಭದ್ರೆಯ ಅಬ್ಬರ ಮಾತ್ರ ಕಡಿಮೆಯಾಗಿಲ್ಲ. ನಾನೀಗ ಭದ್ರಾ ನದಿಯ ಹೆಬ್ಬಾಳೆ ಸೇತುವೆ ಮೇಲ್ಭಾಗದಲ್ಲಿ ಇದ್ದೀನಿ, ನೋಡ್ಬೋದು. ವಿಜರ್ಸಲು ಕೂಡ ಇದು ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಸುರಿಯುವಂತಹ ಧಾರಾಕಾರ ಮಳೆಯಿಂದಾಗಿ ಭದ್ರಾ ನದಿಯಾಗಿ ಉಗಮಾಗಿದೆ, ಭದ್ರಾ ನದಿಯಾಗಿ ಹರಿಯುವಂಥದ್ದು ವಿಜರ್ಸಲು ನೋಡ್ಬೋದು. ಭದ್ರಾ ನದಿ ಮಳೆ ಇಲ್ದಲೇ ಇದ್ರೂ ಕೂಡ ಎಷ್ಟು ವೇಗವಾಗಿ ಅಬ್ಬರಿಸಿಕೊಂಡು ಹರಿತಾ ಇದ್ದಾಳೆ ಅಂತ. ಅಂದರೆ ಏನು ಭದ್ರಾ ನದಿಯ ಈ ಒಂದು ಭದ್ರಾ ನದಿಯ ಇಕ್ಕೆಲಗಳಲ್ಲಿ ಬರುವಂಥ ಸಾವಿರಾರು ಎಕರೆ ಹೊಲ ಗದ್ದೆ ತೋಟಗಳ ಜಮೀನುಗಳು ಕೂಡ ಈ ನೀರಿನಿಂದ ಈಗಾಗಲೇ ಜಲಾವೃತವಾಗಿರುವಂಥದ್ದು ಮತ್ತು ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು ಒಂದು. ಮತ್ತೊಂದು ಕಡೆ ಈಗಾಗಲೇ ಭದ್ರಾ ನದಿಯ ಅಬ್ಬರಕ್ಕೆ ಏನು ಹೆಬ್ಬಾಳೆ ಸೇತುವೆ ಕಳೆದ ಒಂದು ವಾರದಲ್ಲಿ 10ಕ್ಕೂ ಹೆಚ್ಚು ಬಾರಿ ಮುಳುಗಡೆಯಾಗಿರುವಂಥದ್ದು. ಭದ್ರಾ ನದಿಯ ಅಬ್ಬರಕ್ಕೆ ಹೆಬ್ಬಾಳೆ ಸೇತುವೆ ಮೇಲೆ ಇದ್ದಂಥ ತಡೆಗೋಡೆಗಳು ಅಂತಂದರೆ ತಡೆಗೋಡೆ ಅಂದರೆ ಏನು ಅಲ್ಲೇ ಒಂದು ಬಂದೋಬಸ್ತಿಗೋಸ್ಕರ ಹಾಕಿದಂಥ ಪಿಲ್ಲರ್ಗಳು, ಸಣ್ಣ ಸಣ್ಣ ಪಿಲ್ಲರ್ಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂಥದ್ದು. ಅಂತಂದರೆ ನಾವು ಊಹೆ ಮಾಡ್ಕೊಬೋದು ಭದ್ರೆಯ ಅಬ್ಬರ ಎಷ್ಟು ಇದೆ ಅಂತ. ಆದರೆ ಕಳೆದ 2 ದಿನಗಳಿಂದ ಮಳೆಯ ಅಬ್ಬರ ಬಹುತೇಕ ಕಡಿಮೆಯಾಗಿರೋದ್ರಿಂದ ಭದ್ರಾ ನದಿಯ ಏನು ಹೆಬ್ಬಾಳೆ ಸೇತುವೆಯಲ್ಲಿ ಸುಮಾರು 4-5 ಅಡಿ ಕೆಳಭಾಗದಲ್ಲಿ ಭದ್ರೆ ಹರಿತಾ ಇರೋದ್ರಿಂದ ಈ ಭಾಗದ ಜನಸಾಮಾನ್ಯರು ಕೂಡ ಮತ್ತೆ ಯಾವುದೇ ರೀತಿಯಾದಂಥ ಅನಾಹುತ ಸೃಷ್ಟಿ ಮಾಡಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಇರುವಂಥದ್ದು. ಜೊತೆಗೆ ಈಗಾಗಲೇ ಮಳೆ ಪ್ರಮಾಣ ಮತ್ತೆ ಹೆಚ್ಚಾದರೆ ಭದ್ರಾ ಅಂದರೆ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆಯಾಗುವ ಸಾಧ್ಯತೆಯೂ ಇರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈಗಾಗಲೇ 2 ಕಡೆ ಅಂತಂದ್ರೆ ಏನು ಹೆಬ್ಬಾಳೆ ಸೇತುವೆ 2 ಕಡೆಗಳಲ್ಲಿ ಈಗಾಗಲೇ ಒಂದು ಬ್ಯಾರಿಕೇಡ್ಗಳನ್ನು ಇಟ್ಟಿರುವಂಥದ್ದು. ಯಾಕೆಂದರೆ ಕಳೆದ ಒಂದು ವಾರದಲ್ಲಿ 10ಕ್ಕೂ ಹೆಚ್ಚು ಬಾರಿ ಮುಳುಗಡೆಯಾಗಿರೋದ್ರಿಂದ ಜನಸಾಮಾನ್ಯರು ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ರು. ಹಾಗಾಗಿ ಇನ್ನು 1.5 ತಿಂಗಳು 2 ತಿಂಗಳು ಮಳೆಗಾಲ ಇರೋದ್ರಿಂದ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಮಳೆ ಹೆಚ್ಚಾಗಿ ಭದ್ರಾ ನದಿ ಅಂದರೆ ಏನು ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಇಲ್ಲೇ ಬಿಟ್ಟಿರುವಂಥದ್ದು. ಆದರೆ ಇಷ್ಟು ವರ್ಷಗಳ ಕಾಲ ಕಳೆದ ಹೆಚ್ಚು ಕಡಿಮೆ 30 ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲೂ ಕೂಡ ಹೆಬ್ಬಾಳೆ ಸೇತುವೆ ಮುಳುಗಡೆಯಿಂದ ಸುದ್ದಿಯನ್ನು ನೋಡ್ತಾ ಇದ್ವಿ. ಆದರೆ ಈಗ ಇನ್ನು ಮುಂದಿನ ವರ್ಷಗಳಿಂದ ಅಂತ ಯಾಕೆಂದರೆ ಈಗಾಗಲೇ ಒಂದು ಬೃಹತ್ತಾದ ಒಂದು ಸೇತುವೆ ಭದ್ರಾ ನದಿಗೆ ಸೇತುವೆ ಕೂಡ ನಿರ್ಮಾಣ ಆಗಿರುವಂಥದ್ದು. 60-70% ಕೆಲಸ ಮುಗಿದಿರುವಂಥದ್ದು. ಇನ್ನು ಅದಕ್ಕೆ ರಸ್ತೆ ನಿರ್ಮಾಣ ಮಾಡೋ ಅನ್ನೋದು ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಬಹುಶಃ ಹೆಬ್ಬಾಳೆ ಸೇತುವೆ ಮುಳುಗಡೆಯ ಸಮಸ್ಯೆಗೆ ಈ ಭಾಗದಲ್ಲಿ ಓಡಾಡುವಂಥ ಜನಸಾಮಾನ್ಯರಾಗಬಹುದು ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಬರುವಂಥ ಪ್ರವಾಸಿಗರು ಮತ್ತು ಭಕ್ತರಿಗಾಗ್ಬೋದು ಈ ಹೆಬ್ಬಾಳೆ ಸೇತುವೆ ಮುಳುಗಡೆ ಅನ್ನೋ ಸಮಸ್ಯೆ ಈ ವರ್ಷನೇ ಕೊನೆಯಾಗುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಯಾಕೆಂದರೆ ಕಳೆದ 5 ವರ್ಷಗಳಿಂದ ನಿರ್ಮಾಣ ಆಗ್ತಿದ್ದಂಥ ಸೇತುವೆ ಈ ಬಾರಿ ಸುಮಾರು 60-70% ಕೆಲಸ ಮುಗಿದಿರುವಂಥದ್ದು. ಹಾಗಾಗಿ ಮುಂದಿನ ವರ್ಷಗಳಿಂದ ಹೆಬ್ಬಾಳೆ ಸೇತುವೆ ಮುಳುಗಡೆ ಅನ್ನೋ ಸಮಸ್ಯೆ ಈ ಭಾಗದ ಜನಸಾಮಾನ್ಯರಿಗೆ ಇರೋದಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರು ಅಂತ ನಂಬಿಕೆ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.